ಇಂಥ ಸುಮಾರು ಮಂದಿ ಇರ್ತಂತ ನಮ್ಮಲ್ಲಿ. ಇದು ಸಿಂಹಗಳು ಕೃಷಿ ಹೊಂಡ. ನಾ ಹೊಂಟೀನಿ. ಇದು ಸಿಂಹಗಳು ಪಪ್ಪಿಕಾಯಿ ಗಿಡ. ನಮ್ಮ ಅಣ್ಣ ಪಪ್ಪಿಕಾಯಿ ಇದು ಮಾಡಕತ್ತಾನ. ಮೋತಿ ತೋರಿಸ್ತಾರೆ, ಮ್ಯಾಟ್ ಹೊಡಿತಾನ. 100 ಇದು 10 ಔಟ್ ಆಫ್ 8 ಕೊಡ್ತೀನಿ ಆಯ್ತು. ಸೊ ಇದಿರ್ಬೋದು, ಚೆನ್ನಾಗೈತೆ. ನಮ್ಮ ತಮ್ಮ ಅಲ್ಲಿ ಪಪ್ಪಿಕಾಯಿ ತೊಗೊಂಬಂದೆ ಹಿನೇ ಕಷ್ಟಪಟ್ಟು. ಇದು ಇಷ್ಟು ಕಷ್ಟಪಡ್ಲಾಗಿರ್ತೀನಿ. ತಲೆ ಮೇಲೆ ಪತ್ರ ಹೊತ್ಕೊಂಡು ಹೊಂಟೀನಿ. ಈ ಕಡೆಯಿಂದ ಈ ಕಡೆ ಮುಗಿಸಿವಿ. ಇಲ್ಲಿ 2 ಪತ್ರ ಕಂಬಿದ್ದು, ಅವೆರಡು ಪತ್ರ ಇಕ್ತಾನೆ. ಹಾಯ್ ಮೈ ಡಿಯರ್. ಬ್ಯಾಕ್ ಕ್ಯಾಮ್ರಾ ಅದ. ಹಾಯ್ ಮೈ ಡಿಯರ್ ವೆಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಷಯ ಅಂದ್ರೆ, ನಾವು ಇವತ್ತು ಮಿಸ್ಟರ್ ರಾಮ್ ಅವರು ಪಪ್ಪಿ ಗಿಡದ ಹೊಲಕ್ಕೆ ಬಂದೀವಿ. ಪಪ್ಪಿಕಾಯಿ ಅನ್ಬಾಕ್ಸಿಂಗ್ ಮಾಡಕತ್ತ, ಅನ್ಬಾಕ್ಸಿಂಗ್ ಲೋಡಿಂಗ್ ಮಾಡಕತ್ತೀವಿ. ಪಪ್ಪಿಕಾಯಿ ಲೋಡಿಂಗ್ ಮಾಡ್ಕಿಸಂದ್ರೆ ಇದು ಕಳ್ಸಿಗುತ್ತೆ ಅವನು. ಅಯ್ಯಪ್ಪು, ಹಂದಿಗೆ ಇಡ್ಲಿಕ್ಕೆ ಹಾಕಿರೋ, ಮಂದಿಗೆ ಇಡ್ಲಿಕ್ಕೆ ಹಾಕಿರ್ಲಿ. ಅದು ಅಲ್ಲಿ ಅದು ಕಾಗದ್ನಾಗ ಸುತ್ಕಿಸಂದ್ರೆ ಲೋಡ್ ಮಾಡಕತ್ತಾರ. ಇಲ್ಲಿ ನಮ್ಮ ಬಸವತಮ್ಮ ಬಂದಾನ, ನಾ ಬಂದೀನಿ. ಇಲ್ಲಿ ರಾಮ್ ಅವರು ಓನರ್ ಹೊಂಟಾರ. ನೀನು ತೊಳಲ್ಲ. ಇಲ್ಲಿಂದ ಮಾಡೊಬ್ಬ ಕ್ಯಾಮ್ರಾದ ಬರ್ಲಿಕ್ಕೆ ಇಷ್ಟ ಇಲ್ಲ ಅವನಿಗೆ. ಮಿಸ್ಟರ್ ರಾಮ್ ಅವರೇ, ಪಪ್ಪಿಕಾಯಿ ನಮ್ಮ ಅಣ್ಣ ಕೊಡ್ರಿ, ನನಗೆ ಬೇಡ. ಮತ್ತೆ ಎಲ್ರಿ ಹಂದಿಗೆ ಇಡ್ಲಿಕ್ಕೆ ಹಾಕಿರೇನಪ್ಪ ಬಲಿ? ಪಪ್ಪಿಕಾಯಿ ಅಂತ ಹಿಂಗೆ ಇರ್ತಾವ. ಇದು ರಾಮಣ್ಣವ್ರ ಪಪ್ಪಿಕಾಯಿ. ಇದು ಹೊಲ. ಇದು ಎಷ್ಟು ವರ್ಷ ಇರ್ತದೆ? ಇದು 2 ವರ್ಷದ ಬೆಳೆ. ಇದು ಶಬಾಷ್. ಹಿಂಗೆ ಕೆಂಪಗಾಗಿ ತಿನ್ಬೇಕೆ ನೋಡಮ್, ತೋರಿಸಿಲಿ. ಈ ಥರ ಕೆಂಪಗಾಗಿ ತಿನ್ಬೇಕು, ಕಗ್ಗಿರೋ ತಿನ್ನಬಾರ್ದು. ಎಸ್ ಪಿ ಇಲ್ಲೊಂದು ಎಸ್ ಪಿ ಎಷ್ಟು ಹಾಕಿರೋದು ಎಸ್ ಪಿ? ಇದು 1 ಕಿಲೋ ಕೆಟ್ಟು ಬರ್ಬೋದು ಇದು ಎಸ್ ಪಿ. 1 ಕಿಲೋಕ್ಕೆ ಎಷ್ಟು ರೂಪಾಯಿ? 1 ಕಿಲೋಕ್ಕೆ 28 ರೂಪಾಯಿ. 1 ಕಿಲೋಕ್ಕೆ 28 ರೂಪಾಯಿ. ಪರವಾಗಿಲ್ಲ, ಹಿಡಿತೇನೆ. ಇದು ಪಪ್ಪಿಕಾಯಿ ಹಿಂಗೆ ತಿನ್ಬೇಕು. ಮಾರಿ ತಕ್ಕೋತಾನ ಬಕ್ಕನ ಮೊದಲ ಸುಮಾರು ಮಂದಿ 6 ಮಂದಿ ಏನೇನೋ ಮಾತಾಡ್ತದ. ಇವ ಸೆಕೆಂಡ್ ಓನರ. ಅಣ್ಣ ನೀವು ಮೊತ್ತಿ ತೋರಿಸೋಣ. ಅಣ್ಣ ಪಪ್ಪಿಕಾಯಿ ಸಾಕು, ಇದು ಬೆಳೆದಿರಲ್ಲ ಏನು ಅನ್ಸುತ್ತೆ. ಈ ಸ್ನೈಡರ್ ಕಂಪ್ನಿಯಾಗ ಏನಾರ ಕಳತನ ಇವ್ನ ಮ್ಯಾಲೆ ಹಾಕಿಸ್ ಬಕ್ಕ ಒದಿರಿ. ಇವನಿಗೆ ಇರೋ ಬರೋ ಪೆನ್, ಮಾರ್ಕರ, ಚಾಕು ಎಲ್ಲ ಕದ್ಕೊಂಬಂದಾನ. ಓಕೆ ದೆನ್ ಬೇಬ್ಸ್, ಪಪ್ಪಿಕಾಯಿ ತಿನ್ನೋಣ. ತಿಂದ್ಬಿಟ್ಟು ಏನೇನು ಕೆಲಸ ಆದಿದ್ದು ಎಲ್ಲ ನೋಡೋಣ. ಇದ್ರ ಬಗ್ಗೆ ಇದು ರಾಮಣ್ಣನ ಎಕ್ಸ್ಪೀರಿಯನ್ಸ್ ಹೆಂಗದ ಅದೆಲ್ಲ ಕೇಳಮ್ರಿ. ಇದು ಸಿಂಹಗಳು ಕೃಷಿ ಹೊಂಡ. ನಾ ಹೊಂಟೀನಿ. ಇದು ಸಿಂಹಗಳು ಪಪ್ಪಿಕಾಯಿ ಗಿಡ. ಇಲ್ಲಿ ಸಿಕ್ಕಾಪಟ್ಟೆ ರುಚಿ ಇರೋ ಪಪ್ಪಿಕಾಯಿಗಳು ಅವತ್ತ. ಇಲ್ಲಿ ನೀರು ಕಂಡಾಪಟ್ಟೆ. ಅಣ್ಣ ಮೋಟ್ರ್ ತುಂಬಿಸಿ ಇದ್ರೊಳಗೆ ಬಿಟ್ಟಿದೆ. ಇದರಂದು ಹೊಲಕ್ಕೆ ಬಿಡ್ಲಾಗತ್ತೇನೆ ಈಗ. ಮೋಟ್ರ್ ನೀರು ಹಿಡಿದು ಬಿಟ್ಟು ಮಾಡ್ತೈತೆ. ಇದಕ್ಕೆ ಮೊದಲು ಡಂಪ್ ಮಾಡೋದು. ಇದಕ್ಕೆ ಡಂಪ್ ಮಾಡಿದ್ಮೇಲೆ ಆ ವಯರ್ ಸೀದಾ ಒಯ್ಕಿಸಿದ್ರೆ ಅಲ್ಲಿ ಹೊಲ ನೀರು ಉಣಿಸೋದು. ಈಗ ಅಲ್ಲಿ ನೀರು ಉಳ್ಳೋಗತ್ತದ ಇಲ್ಲಿ ಆಲ್ರೆಡಿ. ಇದು ಪಪ್ಪಿಕಾಯಿ ಗಿಡ ತೋರಿಸ್ತೀನಿ ಬರ್ರಿ ನಿಮಗೆ. ಪಪ್ಪಿಕಾಯಿ ಗಿಡ ರಿವೀಲ್. ಟುಡೇ ಇಸ್ ಪಪ್ಪಿಕಾಯಿ ರಿವೀಲ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರುಚಿ ಆಗುತ್ತೆ. ನಿನ್ನೆ ಬರೋರೆಲ್ಲ ಹರ್ಕೊಂಡು ತಿಂತಾರತ್ತ. ನೋಡಮ್ಮ ಹೆಂಗವ. ಇದು ತಿಂದ್ಬಿಟ್ಟು ನಿಮ್ಗೆ ರಿವೀಲ್ ಮಾಡಿ ತೋರಿಸ್ತೀನಿ. ಇದು ಪಪ್ಪಿಕಾಯಿ ಗಿಡ. ಆಲ್ಮೋಸ್ಟ್ ಅಲ್ಲಿ ಪಪ್ಪಿಕಾಯಿ ಆಗ್ಯಾವ, ಬಟ್ ಹುಡುಕಬೇಕು ಇಲ್ಲಿ. ಅಲ್ಲಿ ಪಪ್ಪಿಕಾಯಿ ಲೋಡಿಂಗ್ ನಡೆದದ. ಅದು ಡೈರೆಕ್ಟ್ ಸಿಕ್ಬಿಟ್ಟು ಅದು ರಾಮ್ಗಳಲ್ಲ, ಇದು ಸಿಂಹಗಳಲ್ಲ. ಇಲ್ಲಿ ಪಪ್ಪಿಕಾಯಿ ರಿವೀಲ್ ನಡೆದದ. ಓಕೆ ಬೇಬ್ಸ್, ಬರ್ರಿ ನೋಡಮ್ರಿ ಹೆಂಗೆಂಗೋ ಪಪ್ಪಿಕಾಯಿ ಏನೇನು ಸಮಾಚಾರ ಎಲ್ಲ ತಿಂದ್ಬಿಟ್ಟು ನೋಡಿದ್ಮೇಲೆ ಗೊತ್ತಾಗ್ತದ. ನಮ್ಮ ತಮ್ಮ ಅಲ್ಲಿ ಪಪ್ಪಿಕಾಯಿ ತೊಗೊಂಬಂದೆ ಹಿನೇ ಕಷ್ಟಪಟ್ಟು. ಇದು ಸಿಂಹ, ಅವನೇ ಓನರ್. ಸಿಂಹನೇ ಪಪ್ಪಿ ಗಿಡದು. ಸಿಂಹ ಎಷ್ಟು ಎಕರೆ ಸಿಂಹ ಇದು? ಈ ಟೋಟಲ್ 2 ಎಕರೆ. ರಾಮ್ಗಳದು 1 ಎಕರೆ. ಅಂದ್ರೆ ನಾ ಹೇಳಿದ್ದು ಇದ್ರೊಳಗೆ ಹಾಕ್ಬೇಕಾಗ್ತದ 1 ಎಕರೆ ವರ್ಸಸ್ 2 ಎಕರೆ. ಹೌ ಮಚ್ ಆಫ್ ಅರ್ನ್ ಅಂತೇಳಿ. ನಮ್ಮ ಅಣ್ಣ ಪಪ್ಪಿಕಾಯಿ ಇದು ಮಾಡಕತ್ತಾನ. ಮೋತಿ ತೋರಿಸ್ತಾರೆ, ಮ್ಯಾಟ್ ಹೊಡಿತಾನ. ಅಣ್ಣ ಹಿಂಗೆ ಬಡಿ ನೋಡಮ್ಮ, ಹಿಂಗೆ ಹೆಂಗೆ ಹೊಡಿತಾರಲ್ಲ ಹಂಗೆ ಗುಡಿ ಮುಂದೆ. ನಾವು ಒಟ್ಟೆ ನೀನು ಮೋತಿ ತೋರಿಸಿಲ್ಪ. ನಿಂಗೆ ಬೈತೈತ ನೀನು ಮೋತಿ ತೋರಿಸಲ್ಲ ಏನ. ಇದೆಲ್ಲ ಪಪ್ಪೆ ಗಿಡ ನಮ್ಮದೇ. ಇದೆಲ್ಲ ನಮ್ಮದೇ, ಅದೆಲ್ಲ ನಮ್ಮದೇ. ಬಂದು ಕಿತ್ಕೊಂಡವ್ರಿ. ಯಾರಿಗೆ ಬೇಡ ನಲ್ಲಿ ಇಲ್ಲಿ. ಅದು 12 ದಿವ್ಸಕ್ಕೊಮ್ಮೆ ಸಿಂಹ. 12 ದಿವ್ಸಕ್ಕೊಮ್ಮೆ ಹಣ್ಣಾಗಿ ಎಟ್ಕಾಯಿ ಇರ್ತಾವೆ ಒಟ್ಟು ನಿಮಗೆ. ಇಂಥ ಸುಮಾರು ಮಂದಿ ಇರ್ತಂತ ನಮ್ಮಲ್ಲಿ. ಎಲ್ಲರೇ ಕರಿತೇವೆ ಅಂತೇಳಿ, ಇಲ್ಲ ನನಗೆ ಎಲ್ಲೇ ಹೋಗೋದ ಅಂತ ಹೇಳೋದು. ನಾವು ಬರತ್ತಾನೆ ಇಲ್ಲೇ ಪಪ್ಪಿ ಹೊಲ್ದಾಗ ಪಪ್ಪಿಕಾಯಿ ಹಾಕೋದು ಕುಂದ್ರೋದು.
ಇಂಥ ಸುಮಾರು ಮಂದಿ ಇರೋಗಾಲಾಗೆ ನಮ್ಮದು ದೇಶ ಉದ್ಧಾರ ಆಗಲಾಗ್ಯದ. ಅದು ಸುಮಾರು ಮಂದಿಗೆ ತೋರಿಸ್ತೀನಿ ನಿಮ್ಗೆ. ಇಲ್ಲ ಸುಮಾರು ಮಂದಿ ನಾಚಿಕೆ ಆಗಲ್ಲ ನಿಂಗೆ? ಈ ಥರ ಬಂಡ್ಗಳು ಬದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ಶೀಲ್ ಲೋಪರ್. ಓಕೆ ದೆನ್ ಟೈಪ್ ರಾಮಣ್ಣ ಒಂದೆರಡು ಪಪ್ಪಿಕಾಯಿ ಕೊಡ್ತಾನೆ, ತೊಗೊಂಡ್ಬಿಟ್ಟು ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು. ಕೆಲಸ ಮಾಡಿಕೊಂಡು ಏನೆಂಬುದು ನಿಮ್ಗೆ ಹೇಳ್ತೀನಿ. ಇದು ರಾಮಣ್ಣಗಳು ಪಪ್ಪಿಕಾಯಿ ಗಿಡ ಆವಾಗಲೇ ಎಕ್ಸ್ಪ್ಲೇನ್ ಮಾಡೀನಿ, ಮತ್ತೊಂದು ಸಾರಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಲಾಸ್ಟ್ ದೆನ್ ಗೋ ಬೇಬ್, ಬನ್ನಿ ಹೋಗೋಣ ನಮ್ಮ ಮನೆಗೆ. ರಾಮಣ್ಣ ಅಮರೇಂದ್ರ ಬಾವಗಲಿಗತ್ಲೆ 2 ಪಪ್ಪಿಕಾಯಿ ತೊಗೊಂಡು ಹೊಂಟಾನ. ಇನ್ನೇನು ಎತ್ಕೊಂಡು ಬಂದ ಇಲ್ಲಿ ಬ್ಯಾಗ್ನ ಹಾಕ್ಬಿಡ್ತಾನೆ ಇವಾಗ. ಓ ವಾಟ್ ಎ ಗುಡ್ ಶಾಟ್ ಬ್ರೋ. ಇದೆಲ್ಲ ನಮಗೆ, ಇದೆಲ್ಲ ನಾವೇ ತೊಗೊಂಡು ಹೋಗ್ತೀವಿ. ನಿಮ್ಗೆ ಬೇಕಂದ್ರೆ ಬರ್ರಿ, ನೀವು ತೊಗೊಂಡೋರಿ. ಬೇಡನಲ್ಲ, ನಾವು ಎಷ್ಟು ಬೇಕಷ್ಟು ತೊಗೊಂಡೋರಿ. ಫಲನೇ ನಮ್ಮದೇ ಅದ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಈ ಪಪ್ಪಿಕಾಯಿ ಎಲ್ಲ ನಮ್ಮನೆ ಬಂದು ತೊಗೋರಿ. ಯಾರು ಬೇಡನಲ್ಲ ನಿಮ್ಗೆ. ರಮೇ ಯಾರೇ ಬಂದ್ರೆ ನೀವು ಬೇಡತ್ತೇನು ಅಣ್ಣ? ನಂದು ಯಾರೇ ಇನ್ಸ್ಟಾಗ್ರಾಮ್ ಐ ಡಿ ನೋಡ್ಕೊಂಬಂದ್ರೆ ಆಫರ್ ಏನು ಇಟ್ಟಿರಿ ಅಣ್ಣ? ಬೇಕಾ ನಿಮ್ಮ ಐ ಡಿಗೆ ಫಾಲೋ ಮಾಡತ್ತೆ ಹೇಳ್ತೀನಿ ರೀ ಅಣ್ಣ. ಏನ್ರಿ ಆಫರ್ ಇಟ್ಟಿರಾ? ನಮ್ಮ ಮಚ್ಚ ಇದು ಫಾಲೋದ ತರ್ಸೋಣ. ನೀ ತಿನ್ನು, ನೀ ಕುಡಿ. ಇಲ್ಲ ನನಗೆ ಬೇಡಪ್ಪ. ಇಲ್ಲ ನೀ ತಿನ್ಬೇಕು. ನೀ ಚಂದಿರ್ಲಿ, ನೀ ಚಂದ ಇರ್ಬೇಕು. ನೀ ಚಂದಿರು. ನೀ ಕುಡಿ, ನೀ ಚಂದಿರು. ನಮ್ಮ ಅಣ್ಣ ಒಬ್ಬ ಬಂದನ ಸ್ಟಾರ್ ಬಕ್ಸಿಗೆ ಹೋಗವ. ಏನೋ ಮಿಸ್ ಆಗಿ ನಂಬಲ್ಲಿ ಬಂದನ. ನೋಡಿ ನಮ್ಮ ಅಣ್ಣನಿಗೋಸ್ಕರ ಏನೋ ಹಚ್ಚ ಅದೇನೋ ಸಣ್ಣ ಚುಕ್ಕಳ ಏನೋ ಕೂಡಿಸ್ತೇವೆ ನಾನು ಬಂದ. ದೊಡ್ಡ ಮನ್ಸು ಮಾಡಿ ಹೌದು ದೊಡ್ಡ ಮನ್ಸ. ನಿಂದು ತಾಯಿ ಗುಣ ಅಂತ ಹಾಕ್ಬೇಕತ್ತೀನಿ, ಬಟ್ ಅವ ಕ್ಯಾಮ್ರಾದ ಬರ್ಲಿಕ್ಕೆ ಇಷ್ಟ ಇಲ್ಲ. ಸೊ ಬೇಬ್ಸ್ ಇದು ಹೆಂಗದಂತ ತಿಂದ್ಬಿಟ್ಟು ರಿವೀಲ್ ಮಾಡೋಣ ಬನ್ನಿ. ಇಲ್ಲಿ ಆ್ಯಕ್ಚುಲಿ ಬರ್ತಿದ್ದಿಲ್ಲ ನಾವು, ನಮ್ಮ ಬಲಕ್ಕೆ ಹಾಕಿಲ್ಲತ್ತೆ ಬಂದು. 100 ಇದು 10 ಔಟ್ ಆಫ್ 8 ಕೊಡ್ತೀರಾ ಆಯ್ತು. ಸೊ ಇದಿರ್ಬೋದು, ಚೆನ್ನಾಗೈತೆ. ಏನು ಇದ್ರ ಬಗ್ಗೆ ಏನು ಹೇಳಪ್ಲೇ ಇಲ್ಲ, ಅಷ್ಟೊಂದು ಚೆನ್ನಾಗೈತೆ. ಅಂದರೆ 10 ಔಟ್ ಆಫ್ 10 ಕೊಡ್ತಿರೋ, 7 ಕೊಡ್ತಿರೋ, 8 ಕೊಡ್ತಿರೋ? ಆ್ಯಾವ್ರೇಜ್ ಯಾವ ಥರ ಐತೆ? ನಾ ಇದಕ್ಕಿಂತ ಮುಂಚೆ ಒಂಥರ ತಿಂದಿದ್ದು, ಇದಕ್ಕಿಂತ ಚೆನ್ನಾಗಿತ್ತು. ಸೊ ಇದು 8% ಇರಲಿ. 10 ಔಟ್ ಆಫ್ 8 ನನ್ನ ಪ್ರಕಾರ 10 ಆಫ್ 7 ಚೆನ್ನಾಗೈತೆ. ಹೋಗದೆ ಇದು ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸ ನಮ್ಮದು. ಸೊ ಇವಾಗ ಗುರಿ ಸೆಟ್ ಹೊಡಿಬೇಕು ಹೋಗಿ ಅಷ್ಟೇ. ಬೇಬ್ಸ್ ಇಷ್ಟು ಕಷ್ಟಪಡ್ಲಾಗಿರ್ತೀನಿ, ತಲೆ ಮೇಲೆ ಪತ್ರ ಹೊತ್ಕೊಂಡು ಹೊಂಟೀನಿ. ಇದೇನು ಪಂಕಜಾಣನು ಹೊಂಟಾನೆ. ತಲೆ ಹಿಂಗೆ ಬ್ಯಾನ್ ಎಲ್ಲಗತ್ತದ. ಬರೀ 1.5 ಕಿಲೋಮೀಟ್ರ್. ಅಯ್ಯೋ ಬ್ಯಾನ್ ಎಲ್ಲ ತಲೆ ನಿಂದ್ರಗತ್ತೆ ಅಲ್ಲೇ ಬೇಕಪ್ಲೇ. ಹೋಗ್ಬೇಕು. ಓ ಯಪ್ಪ 1.5 ಕಿಲೋಮೀಟ್ರ್ ಕಷ್ಟ ಪಡ್ಕೊಂಡು ಬಂದೀವಿ. ಎಷ್ಟು ಕಂಪ್ಲೀಟ್ ಮಾಡಿತ್ತು ತೋರಿಸ್ತೇವೆ ಬೇಬ್ಸ್. ಈ ಕಡೆಯಿಂದ ಈ ಕಡೆ ಮುಗಿಸಿವಿ. ಇಲ್ಲಿ 2 ಪತ್ರ ಕಂಬಿದ್ದು, ಅವೆರಡು ಪತ್ರ ಇಕ್ತಾನೆ. ಹಂಗೆ ಅನ್ನಿಸ್ತಾಣ ಹಿಂಗೆ ಪತ್ರ ಹೊತ್ಕೊಂಬಂದು. ಸಿಕ್ಕಾಪಟ್ಟೆ ತಲಿ ಬ್ಯಾನ್ ಆಯ್ತು, ಏನೂ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಹೊತ್ಕೊಂಡ್ಬಂದ್ಬಿಟ್ಟು. ತಲೆ ಬ್ಯಾನಿಕ್ಕಿಂತ ಮನ್ಸು ಭಾಳ ಬ್ಯಾನ್ ಆಯ್ತು. ಊರಾಗಿರೋ ಬರೋಲ್ಲ ಹಿಂಗೆ ನೋಡ್ನಾಕ್ರಲ್ಲ. ಸಣ್ಣ ಚುಕ್ಕಳೆಲ್ಲ ಇರ್ತೋ ಹೊಟ್ಟೆ ಹಾಕೋ. ಪಂಕಜ್ ಅವರು ಮ್ಯಾಲೆ ಏರ್ಯಾರ, ರಾಕಿ ಅವರು ನಮ್ಮ ಇದು ಕುನ್ಸಕ್ಕೆ ಬಂದಾರ ಪತ್ರ ಶೆಡ್. ನಾ ಇಲ್ಲಿ ನಿಂತೀನಿ. ಇದು ಕಂಪ್ಲೀಟ್ ಮಾಡ್ಬೇಕನ್ನೋ ಇವು ಆಲೋಚನೆ ಒಳಗಿದ್ದೇವೆ ನಾವು. ಕೊನೆ ಪಕ್ಷ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಮ್ಯಾಲೆಲ್ಲ ವೇಟ್ ಗಿಟ್ ಹಾಕಿಸಂದ್ರೆ ಇವತ್ತು ಆಲ್ಮೋಸ್ಟ್ ಆಲ್ ಡನ್ ಅನ್ನೋ ರೇಂಜಿಗೆ ಮಾಡ್ಬೇಕನ್ನೋ ಯೋಚನೆ ಒಳಗಿದ್ದೆವು. ರಾಕೇಶ್ ನಿಮ್ಮ ಅನಿಸಿಕೆ ಪ್ರಕಾರ ಆಗುತ್ತಾ ಇವತ್ತು? ಇವತ್ತೇನು ಆಗೋದಿಲ್ಲ, ನಾಳೆ ಕಂಪ್ಲೀಟ್ ಆಗ್ಬೋದು. ಇವತ್ತೇ ಕಂಪ್ಲೀಟ್ ಮಾಡ್ತೀನಿ. ಹಾಂ ನೀ ನಾಯಿ ಇದ್ದೀವಿ ಗೊತ್ತಾಯ್ತು, ಮುಗಿಸು. ಬೇಬ್ಸ್ ಇಷ್ಟೊತ್ತು ತುಂಬ ಕಷ್ಟಪಟ್ಟು ಆಲ್ಮೋಸ್ಟ್ ಆಲು 50% ನನ್ನ ಶೆಡ್ನ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಪಂಕಜಾಣಗಳು ಹೊಲಕ್ಕೆ ಬಂದೀವಿ. ಇಲ್ಲಿ ಬಂದ್ಬಿಟ್ಟು ಇವ್ರ ಮೇಕಗಳು ಬೆಳಗ್ಗೆಯಿಂದ ಮೈಸಿಲ್ಲ. ಬೆಳಗ್ಗೆ 11 ಗಂಟೆಗೆಲ್ಲ ಬಂದ ನಮ್ಮ ಹತ್ರ. 11 ಗಂಟೆಯಿಂದ ಇವಾಗ 7 ಗಂಟೆ ಸಮಥಿಂಗ್ 6 ಗಂಟೆವರೆಗೂ ಕೆಲಸ ಮಾಡೀವಿ. ಇನ್ನೂ ಕೆಲಸ ಬರೀ 50% ಆಗೈತೆ. ಇನ್ನೂ ಮಿಕ್ಕಿರೋ 50% ನಾಳೆ ಕಂಪ್ಲೀಟ್ ಮಾಡ್ತೀವಿ ಅಂತ ಬಂದೀವಿ. ಕೈಯೆಲ್ಲ ಕಿತ್ಕೊಂಡು ಹೋಗೈತೆ. ಲೂಫಿ ಅದು ಡ್ರ್ಯಾಗನ್. ಜಸ್ಟು ಇವಾಗ ಬಂದ್ಬಿಟ್ಟು ಮೇಕೆಗಳನ್ನ ಬಿಡ್ತಾ ಇದ್ದೀವಿ. ಇವಾಗ ಬಿಟ್ಬಿಟ್ಟು ಗುರಿ ಮೇಯ್ಸಕ್ಕೆ ಹೋಗಬೇಕು. ಇವಾಗ ಒಂದೂವರೆ ಅವರ್ ಮೇಯ್ಸಿದ್ಮೇಲೆ ವಾಪಸ್ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಿಡ್ತಾನೆ. ಮನೆಗೆ ಬಿಟ್ಮೇಲೆ ನಾನು ಫ್ರೆಶ್ ಅಪ್ ಆಗಬೇಕು. 2 ಡೇಸ್ ಆಯಿತು ಫ್ರೆಶ್ ಅಪ್ ಆಗಿಬಿಟ್ಟು. ಫ್ರೆಶ್ ಅಪ್ ಆಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಒಂದು ಒಳ್ಳೆ ಕೆಲಸ ಏನೋ ಮಾಡಿದ್ದೀವಿ ಅಂತ. ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಏನೇನು ಡೆವಲಪ್ ಆಗುತ್ತೋ ಅಂತ ನೋಡಬೇಕು. ಆಲ್ಮೋಸ್ಟ್ ಆಲ್ 2 ಡೇಸಿಂದ ತಲೆ ಸೈಕಾಗಿ ಹೋಯ್ತು. ಇವತ್ತಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಇವತ್ತು ನಮ್ಮ ಅಣ್ಣಗಳು ಹೊಲಕ್ಕೆ ಹೋಗ್ಬಿಟ್ಟು ಪಪಾಯ ನೋಡ್ಕೊಂಬಂದ್ವಿ. ಅದಾದಮೇಲೆ ಶೆಡ್ ಹೊಡೆದ್ವಿ. ಇವಾಗ ಮೇಕೆ ಮೇಯ್ಸಕ್ಕೆ ಬಂದಿದ್ವಿ. ಊರಲ್ಲಿದ್ದರೆ ಏನೋ ಒಂಥರ ನೆಮ್ಮದಿ, ಬಟ್ ಕೆಲಸ ಜಾಸ್ತಿ. ಅಲ್ಲಿ ಬೆಂಗಳೂರಲ್ಲಿದ್ದರೆ ಒಂದೇ ಕೆಲಸ, ಊಟ ಕಮ್ಮಿ. ಬಟ್ ಇಲ್ಲಿ ಊಟನೂ ಇರುತ್ತೆ, ಕೆಲಸನೂ ಇರುತ್ತೆ, ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕು.
ಇವ್ರೇ ಕೆಲ್ಸ ಇಲ್ಲ ಬಗ್ಸಿಲ್ಲ ತಿನ್ನು ತಿರ್ಗಾಡ್ ಬರೇ ಇದೇ ಮಾಡ್ತಿರ್ತಾರೆ ಬರೇ ಫಾಲ್ತುಗಳು. ನಮ್ಮ ಮಹಾಸಭೆ ಅಧ್ಯಕ್ಷರಾದಂಥ ನಮ್ಮ ಅಣ್ಣವ್ರಿಗೆ ಅಭಿನಂದನೆಗಳು. ಯಾವ ಅಧ್ಯಕ್ಷ ಎಲ್ಲ ಯಾವ ನಮ್ಮ ತೊತ್ಲೇಶ್ ಅವರಿಗೆ ಅಭಿನಂದನೆಗಳು. ನಮ್ಮ ತಮ್ಮಗ ನಾಚಿಕಿರ್ಲಾರ ನಾಯಿ ಅಂತ ನಾಯಿ ಅಲ್ಲೇನೆ ಒಂದು ಥ್ಯಾಂಕ್ಸ್ ಕೊಟ್ರೆ ಥ್ಯಾಂಕ್ ಯು ಬ್ರೋ ಅಲ್ಲಕ್ಕೆ ಬರಲ್ಲ ನಿನಗೆ ಥ್ಯಾಂಕ್ ಯು ಅಭಿನಂದನೆಗಳು. ಹೊಸ ಮನೆ ಕಟ್ಟಕತ್ತೀರಿ ತಗೋ 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 ಕೈ ತಗೋ ಕೊಟ್ಟಿನಲ್ಲ ಇನ್ನೇನು ಕೊಡ್ಬೇಕು. ಎಂತ ನಾಯಿ ಒಪ್ಪ ಇಪ್ಪು ಅಣ್ಣ ಕಾಲು ತೊಳೆದಿವತ್ತ ಅಣ್ಣ ಚಪ್ಪಲ್ ತೆಗಿಯೋಣ ಅಣ್ಣ ಕಾಲು ತೊಳೆ ಹಂಗೆ ಬೀಳ ಅಣ್ಣ ಏಯ್ ಯಾರೇನಿ ಇವು ಸ್ಟುಪಿಡ್ ಪೆಲೋ ಏಯ್ ಪರೇ ಎಲ್ರಿ ನೈಟ್ ಔಟ್ ಹೋಗಮ್ರಿ ಅಣ್ಣ ಅಫ್ಜಲ್ಪುರ್ ರೋಡ್ ಕಡೆ ಹೋಗಮ್ರಿ. ನೈಟ್ ಔಟ್ ಹೋಗಮ್ರಿ ಅಣ್ಣ. ಯಾವ್ದಕ್ಕೆ ಹೋಗ್ತಾರ ನೈಟ್ ಔಟ್? ನೈಟ್ ಔಟ್ ಇಟ್ಸ್ ಮೀನ್ಸ್ ಕತ್ಲಾಗ ಹೋಗಿ ತಿರ್ಗಾಡವ್. ಹಾಂ ಎಲ್ಲಿ ಹೋಗಮ್ರಿ? ಪರವಾಗಿಲ್ಲ ನೈಟ್ ಔಟ್ ಅಂದ್ರೆ ಅದೇ. ಎಲ್ಲಿ ಹೋಗಮ್ರಿ? ಬೇಗ 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 ಡಿಸೈಡ್ ಮಾಡಿ. ಏ ಅಣ್ಣ ಪಾನಿಪುರಿ ತಿಳ್ಕೊಂಬ್ರಿ ತಟ್ಲ ರೊಕ್ಕ ಕೊಡ್ತಾನ. ಆಯ್ತು ಮತ್ತೆ ನಾ ಬರ್ತಾ ಎರಡು ಇಬ್ರು ಮಂದಿ ದೊಡ್ಡ ಮಂದಿ ರೊಕ್ಕ ಕೊಡ್ತದ ಅಂತ ಹೇಳ್ಬೇಕಾಗ್ತದೆ. ಚಿದ್ರಿ ಅಣ್ಣವೇ ಬರ್ತಾನಂತ. ಹಿಂಗೆ ಪಾಲದ ಅಣ್ಣ ಪಾಲದ ಕೊಡಿಸ್ತೀನಿ ಇಲ್ಲ ಹೇಳ್ಬೇಕಂತ ನೀವು ನಾಳೆಗೆ ಹೇಳ್ತಾರಂತ. ಇವತ್ ನೀ ಹೇಳು ನಾಳೆಗೆ ಅವ ಹೇಳ್ತಾನ. ನಾನು ಅದೇ ಅಂದಿನಿ ಬರಾಬರಿ ದಮ್ಮ ಮಾತು. ಇಲ್ಲ ಇವತ್ತು ನೀ ಹೇಳು. ಏನ್ ಗೊತ್ತಾನು ಇವ ಸಣ್ಣವ ಇದ್ದಾದ ದಿನ ಪಾಲದ ಕುಡಿಸ್ತಿಲ್ಲ, ತಿಂಗಳ ಒಂದ್ಸರಿ ಪಾಲದ ಕುಡಿಸ್ತಿದ. ಅವನೊಂದ್ ದೊಡ್ಡವ ಆಗ್ಯಾನ ಒಂದೊಂದ್ ರೂಪಾಯಿಗೆ ಕಂಜೂಸ್ತನ ಮಾಡತ್ತ ನಾಯಿ. ಎಬ್ಬಸ್ ಕುಡ್ಸಿನಿ ನಿನ್ ದೊಡ್ಡ ಮನಸ್ತಮ್ಮ ಅದು ಹಾಡಾಡು ನಿಂದು ತಾಯಿ ಗುಣ. ಏನದ ಎಮ್ಮೆ ಅದ ತಿಳ್ಕೊತಾವ ಅವನಿಗೆ ಗೊತ್ತಾಯ್ತು. ನಿನಗೇನು ಗೊತ್ತಾಯ್ತು? ಅಂದ್ರೆ ಏನೋ ನಡೆದಪ್ಪ ಏನೋ ನಡೆದದ. ಏನೋ ಸಮಥಿಂಗ್ ಸ್ಪೆಸಿ ಏನೇನೋ ಆಸೆ ಏನೋ ಐತೆ ಇಬ್ಬರು ನಡ್ಬರ್ಕ್ ಏನೋ ಐತೆ. ಚುಮ್ಮ ಅನಿಸ್ತಾ ಇದೆಯಾ? ಚುಮ್ಮ ಅನಿಸ್ತಿದ ತಮ್ಮ ಹೆವಿ ಡ್ರೈವರ್. ಅವನಿಗೆ ಯಾರೇ ಬೈಕ್ನಾಗ ರೇಸ್ ಒಳಗೆ ಹಿಂದೆ ಹಾಕದ್ರ ಅವ್ರಿಗೆ ಅವ ತೊಲಿ ಬಂಗಾರ ಕೊಡ್ತಾನ. ಒಂದು ತೊಲೆನ 2 ತೊಲಿ ಮಗ ತೊಲಿ ಬಂಗಾರ. ಸೊ ನಾನು ದೊಡ್ಡನ 2 ಕುರಿ ಮರಿ ಕೊಡ್ತೀನಿ ನೋಡಿ ಇವನಿಗೆ ಹಿಂದೆ ಹಾಕಿದವ್ರಿ. ಸೊ ಯಾರು ಹಾಕ್ತಿರ ಹಾಕ್ಬೋದು. ಇವ ನಮ್ಮ ತಮ್ಮ. ಒಂದ್ ಸ್ವಲ್ಪ ದೂರ ಸರಿ ಇಲ್ಲ ಅಂದ್ರೆ ನೋಡಮ್ಮ. ಇಲ್ಲ ಅವಂದು ಫುಲ್ ಆ್ಯಂಗಲ್ನಾಗ ಬಾಡಿ ನೋಡೋಕತ್ತಿದ. ಇವ ನಮ್ಮ ತಮ್ಮ ಬ್ಲಾಕ್ನ ಬರ್ಲಿಕ್ಕೆ ಇಷ್ಟ ಇಲ್ಲ ನೀ. ಕಳಿ ಜಾಯ್ಕ್ಯಾಂಡ್ ರೋಡ್ ಬ್ರೋ ಏನ್ ಬ್ರೋ ಬಟರ್ಫ್ಲೈ ಮುಂದೆ ತೋರ್ಸಲ್ಲ ಪತ್ಲ ಪೂರ ಬಟರ್ಫ್ಲೈ ಹೋತತ್ಲ ತೋರ್ಸತ್ತಮ್ಮ. ನನ್ನ ಕಣ್ಣು ಕಾಣಲ್ಲ ನನಗೆ. ಕೈ ಹಿಡಿದು ಈಗ ತೋರ್ಸದೆ ತಮ್ಮ ತೋರ್ಸತ್ತಮ್ಮ. ಹಿಂಗ್ ಕಣ್ಣು ಹಿಂಗ್ ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ತೋರ್ಸು ಬಟರ್ಫ್ಲೈನ ತೋರಿಸ್ತೀನಿ. ಇನ್ನೊಂದು ತೋರ್ಸು. ಏನೋ ತಮ್ಮನ ಬಟರ್ಫ್ಲೈ ನೀನು ಇದ್ದಿ ಮಲ್ಯ. ಒಂದು ಕ್ವಿಂಟಲ್ ಮನುಷ್ಯ ಹ್ಯಾಂಗ ಅಳ್ಗಾಡ್ತಾನೆ. ತಮ್ಮಂಗ್ ಬಿಟ್ರೆ ನೆಕ್ಸ್ಟ್ ಬಟರ್ಫ್ಲೈ ಇದ್ದಿದ್ದು ನಮ್ಮ ಅಣ್ಣಗೆ. ಸೊ ಸಪೋಸ್ ನಮ್ಮ ಅಣ್ಣ ತಮ್ಮ ಇದ್ದಾನೆ. ಇವ ಅಣ್ಣ ಇವ ಯಾವ ಹೆಸರಿಗೆ ಲಾಯಕ್ಕಿಲ್ಲವ.
ಅವನಿಗೆ ಅಣ್ಣ ಅನ್ಬೇಕಾ ಏಯ್ ನಿನಗೆ ಅಣ್ಣ ಅನ್ಬೇಕಾ ಏಯ್ 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 ಅವಿ ಕ್ಯಾಮೆರಾ ನೋಡು ನಿಂಗೆ ಅಣ್ಣ ಅನ್ಬೇಕಾ ಇದು ಎಲ್ಲಿ ಏಯ್ ಮಲ್ಯ ಓಡೋದ್ರೆ ಕಟಕಟ ಆಣಿ ಮಲ್ಯ ಓಡೋದ್ರೆ ಕಟಕಟ ಆಣಿ ಹೋದ ಮಲ್ಯ ಹೋದ ಬ್ರೋ ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಓಕೆ ಬೇಬ್ಸ್ ಸಿ ಯು ದನ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್